50. ಇವತ್ತು ನನ್ನ ಬರ್ತಡೇ ಅಲ್ಲ, ಪ್ಲೀಸ್ ನಾನು ಚಾಚಿದ್ದೀನಿ. ಈ ದಿನ ನನ್ನೆಲ್ಲ ಬಲಿ ತಗೊಂಡಿದ್ದೀರ. ನಾನು ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಮುನಾ, ನಾನು ಐ ಆಮ್ ಎಮೋಷನಲ್. ಅದನ್ನು ಮರ್ತ್ಬಿಡು. ನೋಡು, ನನ್ನ ಪ್ರತಿ ವರ್ಷದ ಹುಟ್ಟಿದ ಹಬ್ಬದಲ್ಲಿ ನನಗೆ ಪ್ರಿಯವಾದವರಿಗೆ ಬಹುಮಾನ ಕೊಡೋದು ನನಗೆ ಅಭ್ಯಾಸ. ಈ ವರ್ಷದ ಸರ್ದಿ ನಿಂದು. ಸಿದ್ದರಾಜು ಬಂದೆ ಗುರುಗಳೇ. This is my little presentation. ತುಂಬಾ ಚೆನ್ನಾಗಿದೆ ಸರ್. ಸಿದ್ಧ, ಇದನ್ನ ಪಾರ್ಸಲ್ ಮಾಡ್ಕೊಡು. ಆಯ್ತು. ಇವತ್ತು ನನ್ನ ಜೊತೆ ಊಟ ಮಾಡ್ಬೇಕು ಸರ್. ನೋ ನೋ ಕಮ್ ಆನ್. ಇವಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇವಳಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಬರ್ಲಿ ಇವತ್ತು. ಅಯ್ಯೋ ದೇವ್ರೆ. ಜಮುನಾ, ಏನಾಯ್ತಮ್ಮ? ಏನೇ? ಯಾಕೋ ತುಂಬಾ ತಲೆ ನೋವ್ತಾ ಇದೆಯಮ್ಮ. ಅಷ್ಟೇನಾ? ಅದ್ ಸರಿ, ಇಷ್ಟೊತ್ತೆಲ್ಲೋಗಿದ್ದೆ? ನಾನು ಕಾಲೇಜಿಂದ ಬರ್ತಾ ಗೀತಾ ಮನೆಗೆ ಹೋಗಿದ್ದೆ ಕಣಮ್ಮ. ಅಲ್ಲೇ ತಲೆ ನೋವು ಬಂತು ಅಂತ ಅಲ್ಲೇ ಮಲಗ್ಬಿಟ್ಟೆ ಕಣಮ್ಮ. ಅದಕ್ಕೆ ಇಷ್ಟು ಲೇಟ್ ಆಯ್ತು. ಅದ್ ಸರಿ, ಅದೇನೇ ಅದು? ಅದು ಅದು ಗೀತಾ ಯಾವ್ದೋ ಚಿತ್ರ ಬರ್ದಿದ್ಲಂತೆ, ಸರಿಯಾಗಿ ಬರ್ದಿಲ್ವಂತೆ. ನಾನ್ ಬರ್ಕೊಡು ಅಂದ್ಲಮ್ಮ. ನೀನೊಬ್ಳು ದೊಡ್ಡ ಪ್ರವೀಣೆ ಅಂತ ಕೊಟ್ಬಿಟ್ಲೇನೋ? ಆ ಹಾಳ ಚಿತ್ರ ಬರಿಬೇಡ ಅಂದ್ರೆ ಕೇಳಲ್ವಲ್ಲ, ಅದೇ ಅರ್ಧ ತಲೆನೋವು ನಿನ್ಗೆ. ಅಮ್ಮ ಪ್ಲೀಸ್ ಒಂದ್ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಮಲ್ಕೊಂಡಿರು, ತಂದ್ಕೊಡ್ತೀನಿ. ಅವತ್ ಮಾಡಿದ ಉಪಕಾರಕ್ಕಿದೇನೋ ನೀನು ಮಾಡೋ ಪ್ರತ್ಯುಪಕಾರ. ಸಾರಿ ಸರ್, ಬೇರೆ ಉತ್ತರ ನಾನು ತಪ್ಪು ತಿಳ್ಕೊಬೇಡಿ. ನಾನು ಜಮುನಾನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಇದಕ್ಕೆ ನಮ್ಮ ತಾಯಿ ಒಪ್ಪಿಗೆ ಕೂಡ ಇದೆ. ಇಷ್ಟಲ್ಲೇ ಆ ವಿಚಾರ ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತಿದ್ರು. ಎಲ್ಲಿ ಕೆಲಸ ಮಾಡ್ತಿದ್ಯಾ? ಬ್ಯಾಂಕಲ್ಲಿ ಇದ್ದೀನಿ ಸರ್. ಜಮುನಾ, ಹತ್ತು ಗಾಡಿ. ಹತ್ತೊಂದ್ರೆ ಹತ್ಬೇಕು. ಸರಿ. ಗಂಗಾ, ಇದೇನ್ ಮಾವ ಇಷ್ಟು ಬೇಗ ಬಂದ್ಬಿಟ್ಟೆ? ಏನಿಲ್ಲ, ಯಾಕೋ ಬಿಸ್ನೆಸ್ ಡಲ್ಲು, ಅದಕ್ಕೆ ಬಂದ್ಬಿಟ್ಟೆ. ಗಂಗಾ, ಮೈಲ್ ಹುಷಾರ್ಲ ಅಂತಿದ್ದೆ. ನೀವು ಹೋಗಿ ರೆಸ್ಟ್ ತಗೋ, ನಾನು ಇಷ್ಟು ಮಾಡ್ತೀನಿ ಕೊಡು. ಇರ್ಲಿ ಇರ್ಲಿ. ಏನು ತಾಜಾ ಮಾಡ್ತಿದೀಯಲ್ಲ? ಅದೆಲ್ಲ ಏನಿಲ್ಲಪ್ಪ. ಜಮುನಾ ಏನಾದ್ರು ತಪ್ಪು ಮಾಡಿದ್ಲಾ? ಛೇ, ಅವಳಾಗ ತಪ್ಪು ಮಾಡ್ತಾಳೆ. ಅದಾಗಿ ಹೇಳ್ತೀನಿ ನೀನು. ನೋಡು ಮಾವ, ನಾನು ಹುಟ್ಟಾಗ್ಲಿಂದ ನಿನ್ನ ನೋಡ್ತಾ ಇದ್ದೀನಿ. ಇದುವರೆಗೂ
ನಿನಗಾಗಿ ನೀನು ಯಾರ ಹತ್ರನೂ ತಲೆ ತಗ್ಗಿಸ್ತವನಲ್ಲ. ಒಂದು ನನಗಾಗಿರ್ಬೇಕು, ಇಲ್ಲ ಜಮನಂಗಾಗಿರ್ಬೇಕು. ಇದು ಅವತ್ತಿನಿಂದ ನಡ್ಕೊಂಡ್ ಬಂದಿರೋ ಸತ್ಯ ತಾನೆ? ಅದೆಲ್ಲ ಹೋಗ್ಲಿ, ನಾನು ಮುಖ್ಯವಾದ ವಿಷಯ ಹೇಳ್ತೀನಿ. ಬಾ. ಗಂಗಾ, ಒಂದಿನ ಒಬ್ಬ ಹೆಂಗಸು ರಸ್ತೆಯಲ್ಲಿ ತಲೆ ತಿರುಗಿ ಬಿದ್ದಾಗ ನಮ್ ಜಮುನ ಅವಳು ಸಹಾಯ ಮಾಡಿದ್ಲು ಅಂತ ಹೇಳಿದ್ನಲ್ಲ. ಒಳ್ಳೆ ಕುಟುಂಬಸ್ಥರು, ಒಬ್ಬನೇ ಮಗ. ಹುಡುಗ ಹೇಗೆ? ಸಿನಿಮಾ ಹೀರೋ ತರ ಇದ್ದಾನೆ, ಓದಿದ್ದಾನೆ, ಕೆಲಸ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಒಳ್ಳೆ ಅಳಿಯನಾಗ್ತಾನೆ. ಜಮುನ ಅವನ್ನ ಪ್ರೀತಿಸ್ತಿದ್ದಾಳೆ, ಕಳಿಸಿದ್ದಾಳೆ. ಎಲ್ಲಾದ್ರೂ ಉಂಟೆ. ನನ್ನ ಮನಸ್ಸಿಗೆ ಬಂದಿದ್ದನ್ನೇ ನಾನು ಏರ್ಪಾಟ್ ಮಾಡ್ತಾ ಇರೋದು. ಹಾಗಾದ್ರೆ ಈಗ ನೀನ್ ಮಾತಾಡ್ತಿರೋ ವಿಷಯ ಜಮುನಂಗ್ ಗೊತ್ತಿಲ್ವಾ? ಪಾಪ 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 ಪಾಪ, ಅವಳಿಗೆ ವಿಷಯನೇ ಗೊತ್ತಿಲ್ಲ. ಈಗ ಅದಕ್ಕೆ ನವಸ್ರಮವ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬ, ಕಾಫಿ ಕೊಡ್ತೀನಿ. ನೀನ್ ಇದಕ್ಕೆ ಒಳ್ಳೆ ಉತ್ತರ ಕೊಟ್ರೆ ನಾನ್ ಕಾಫಿ ಕುಡಿಯೋದು. ಬಂದ್ಲಲ್ಲ, ಇಷ್ಟೊತ್ತೆಲ್ಲೇ ಹೋಗಿದ್ದೆ? ಅಮ್ಮ, ಅದು ಅಪ್ಪಾಜಿ. ಕೇಳ್ತಿರೋಳು ನಾನು, ಅಲ್ಲೇನೆ ಅಪ್ಪಾಜಿ. ಎಲ್ಲೇ ಹೋಗಿದ್ದೆ? ನನ್ ಫ್ರೆಂಡ್ ನೋಡ್ಕೊಂಬರಕ್ ಹೋಗಿದ್ದೆ. ಫ್ರೆಂಡ್ ಅಂದ್ರೆ ಹುಡುಗಾನ ಇಲ್ಲ ಹುಡುಗಿನೋ? ಮಾತಾಡೆ ಮಳ್ಳಿ. ನೋಡಿದ್ಯಮ್ಮವ ಇವಳು ಮಾಡೋ ಲಕ್ಷಣನ? ಈಗ ನಾನು ನಿನ್ ಕಾಲೇಜ್ ಅಲ್ಲದ ಅವತಾರ. ಏ ಜಮುನಾ, ನಿನ್ ಮನ್ಸಲ್ಲಿ ಎಂತ ಇಟ್ಕೊಂಡಿದ್ಯಾ? ಅಪ್ಪಾಜಿ, ಸಾಕು ನಿಲ್ಸು. ಒಬ್ಬಳೆ ಮಗುವಂತ ಮುದ್ದಿನ ಸಾಕದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಯಾರೋ ನಿನ್ ಫ್ರೆಂಡು? ಹೇಳು. ಇದೇನಪ್ಪಾಜಿ, ನಿಮಗ್ ಗೊತ್ತಿಲ್ವಾ? ಅವಾಗ್ಲೇ ನೀವೇ ನಮ್ಮಿಬ್ರ ಕಂಡು ಮಾತಾಡಿದ್ರಿ. ಏನಂದೆ? ನೀನ್ ಆಮೇಲೆ ಬಾ ಅಮ್ಮ, ಮೊದ್ಲೋಗ್ ನಿಮ್ಮ ಅಮ್ಮ ನೈಸ್ ಮಾಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ ಅಪ್ಪಾಜಿ. ಓ ಹಾಗೋ ಸಮಾಚಾರ. ಅಯ್ಯೋ ಮನ್ಸಾನ್ರಾಣಿ, ಅಷ್ಟಲ್ಲಿ ನೀನ್ ಯಾಕೆ ಒಳಗ್ ಬಂದೆ? ಅದು ಗಂಗಾ, ಬೇಡ ಬೇಡ ಬೇಡಮ್ಮ, ಮದ್ಗೆ ಹಾಕು. ಏನು ನೀನು ಬರ್ತಾ ಬರ್ತಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ? ಹೊಟ್ಟೆ ತುಂಬಾ ತಾನೇ ಊಟ ಮಾಡಕ್ಕಾಗುತ್ತೆ? ವಯಸ್ಸು ಹುಡುಗ ಹೇಗ್ ಊಟ ಮಾಡ್ಬೇಕು ಗೊತ್ತಾ? ಲೋ ರಾಜ, ಏನಮ್ಮ? ನನ್ಗೂ ವಯಸ್ಸಾಗ್ತಾ ಬಂತು. ಬರ್ತಾ ಬರ್ತಾ ನನ್ ಕೆಲವು ಕೆಲ್ಸ ಸಾಗ್ತಾ ಇಲ್ಲ. ಅದಕ್ಕೆ ನೀನ್ ಒಪ್ಕೊಂಡ್ರೆ ನಿನಗ್ ಬೇಗ ಮದ್ವೆ ಮಾಡ್ಬಿಡೋಣ ಅಂತ ಇದ್ದೀನಪ್ಪ. ಈಗಲೇ ಏನ್ ಅವಸರ ಬಿಡಮ್ಮ? ಈ ವಯಸ್ಸೇ ಕಣೋ ಮದ್ವೆ ಮಾಡ್ಕೊಳ್ಳೋದು. ರಾಜ, ಅವತ್ತೊಂದಿನ ಸಹಾಯ ಮಾಡಿ ಕರ್ಕೊಂಡ್ ಬಂದ್ರಲ್ಲ ಆ ಹುಡುಗಿ, ಯಾರು? ಆ ಟ್ಯಾಕ್ಸಿ ಡ್ರೈವರ್ ಮಗ? ಅವಳೆ. ಏನು ರಾಜ, ಅವಳು ಹೇಗಿದ್ದಾಳೆ ಹೇಳು? ಹೋಗಮ್ಮ, ಹೋಗು. ಅವಳ ವಿಚಾರ ಹೇಳ್ತೀಯಲ್ಲ, ಅವಳ ರೂಪು ಇದೇನು ಹೀಗೆ ಹೇಳ್ಬಿಟ್ಟೆ? ಅವಳ ರೂಪಕ್ಕೇನೋ ಆಗಿದೆ. ಯಾವತ್ ಅವಳನ್ನ ನೋಡಿದ್ನೋ ಅವತ್ತೇ ಅವಳು ನನ್ ಮನಸ್ಸಿನಲ್ಲಿ ಸೊಸೆ ಆಗ್ಬಿಟ್ಲು. ನೀನ್ ಹೂ ಅಂದ್ರೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಂತ ಹುಡುಗಿ ಸಿಕ್ಬೇಕಾದ್ರೆ ತುಂಬಾ ಕಷ್ಟ ಕಣೋ. ಇದ್ದು ಇಷ್ಟೊಂದು ಅವಸರ ಯಾಕಮ್ಮ? ಮತ್ತೆ ಅದೇ ಮಾತಾಡ್ತಾ ಇದೆಯಲ್ಲೋ. ಅಲ್ಲ, ನಮ್ಗ ಅವಸರ ಇಲ್ದೇ ಇರ್ಬಹುದು, ಅಲ್ಲಿವರೆಗೆ ಆ ಹುಡುಗಿ ಇರ್ಬೇಕಲ್ಲೋ. ನೀವೆಲ್ಲ ಚೆನ್ನಾಗಿ ಹೇಳ್ತೀಯಮ್ಮ. ಆ ಹುಡುಗಿ ಅಂದ್ರೆ 100 ಹುಡುಗಿರು. ಹುಡುಗಿರಿಗೆ ನಮ್ಮ ಕೊಡ್ತೆ? ಓ, ಹಾಗಾದ್ರೆ ಸರಿ ಬಿಡು, ಇನ್ನು 2 ವರ್ಷ ಕಳೀಲಿ. ಹಾಗೆಲ್ಲದು ಮಾಡ್ಬಿಟ್ಯಾ? ನಾನ್ ತಮಾಷೆಗಂದೆ. ಹೋಗಿ ಮಾತಾಡ್ಕೊಂಬಮ್ಮ. ಬೇಡ ಬಿಡ, ಯಾಕೆ ಸುಮ್ನೆ ಅವಸರ ಪಡ್ತೀಯ? ನೀವೆಲ್ಲ ಚೆನ್ನಾಗಿ ಹೇಳ್ತೀಯಮ್ಮ. ಅಲ್ಲಿವರೆಗೂ ಹುಡುಗಿ ಕಾದಿರ್ತಾಳ, ನಿಧಾನ ಮಾಡಿದ್ರೆ. ನೀನೇ ಹೇಳ್ದಿಯಲ್ಲೋ ಹುಡುಗಿರಿಗೆ ಕಡಿಮೆ ಅಂತ. ತಮಾಷೆಗಂತೆ. ನಮ್ಮ ಅಮ್ಮ ಹೋಗ್ಬಿಟ್ಟು ಮಾತಾಡ್ಕೊಂಬಮ್ಮ. ಹಾಗ್ ಬಾ ದಾರಿಗೆ. ಹಾಗಾದ್ರೆ ಮದ್ವೆಗೆ ಏರ್ಪಾಟ್ ಮಾಡಬಹುದು ತಾನೆ? ಓ, ಧಾರಾಳವಾಗಿ. ನಮ್ಮಮ್ಮ ಬರ್ತೀನಮ್ಮ. ಹುಚ್ಚುಡ್ಗ. ಜಮುನಾ, ಓ ಬನ್ನಿ. ಒಬ್ರೇ ಬಂದ್ರಾ? ಕೂತ್ಕೊಳ್ಳಿ. ಒಂದ್ ನಿಮಿಷ, ಅಮ್ಮನ್ ಕರಿತೀನಿ. ಅಮ್ಮ, ಅಮ್ಮ, ರಾಜು ಅವ್ರ ತಾಯಿ ಬಂದಿದ್ದಾರೆ. ಹೌದಾ? ಬೇಗ ಕಾಫಿ ತಗೊಂಬ. ಆಯ್ತಮ್ಮ. ನಮಸ್ಕಾರ. ನೀವು? ನಾನೇ ಕಾವೇರಿ.
ಹೌದಾ, ಚೆನ್ನಾಗಿದ್ದೀರಾ? For more updates, like, comment, subscribe to our channel.